ಹಾಯ್ ಫ್ರೆಂಡ್ಸ್, ನಮಸ್ತೆ. ನಮ್ಮ ಕುಟುಂಬ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನೀಗ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ಅದಕ್ಕೆ 1 ಕಪ್ ರವೆ ತೊಗೊಂಡಿದ್ದೀನಿ, ಟೊಮೆಟೊ 2 ತೊಗೊಂಡಿದ್ದೀನಿ, 2 ಈರುಳ್ಳಿ ತೊಗೊಂಡಿದ್ದೀನಿ, ಸಣ್ಣದಾಗಿ ಹೆಚ್ಚಿರೋ ಹಸಿಮೆಣಸಿನ್ಕಾಯಿ, ಕರಿಬೇವು ಸೊಪ್ಪು, ಕ್ಯಾರೆಟ್, ಹುಳ್ಳಿಕಾಯಿ, ಒಗ್ಗರಣೆಗೆ ಕಡಲೆಬೇಳೆ. ಈಗ ನಾನು ರವೆ ಹುರ್ಕೊತೀನಿ. ಒಂಚೂರು ತುಪ್ಪ ಹಾಕ್ಕೊಂಡು ಹುರ್ಕೊಳ್ಳೋಣ, ಸಾಫ್ಟಾಗಿ ಬರುತ್ತೆ. ಇದಾಗಿದೆ. ಮತ್ತು ಅದೇ ಬಾಣಲಿಗೆ ನಾವು ಒಂಚೂರು ಎಣ್ಣೆ ಹಾಕ್ಕೊಳ್ಳೋಣ. ಈಗ ಒಗ್ಗರಣೆ ಕೊಟ್ಕೊಳ್ಳೋಣ. ಎಲ್ಲ ಎಣ್ಣೆ ಕಾದಿದೆ. ಸಾಸಿವೆ, ಜೀರಿಗೆ, ಹಸಿಮೆಣಸಿನ್ಕಾಯಿ, ಈರುಳ್ಳಿ ಎಲ್ಲ ಹಾಕಿ ಹುರ್ಕೊಳ್ಳೋಣ. ಕರಿಬೇವು, ಕಡಲೆಬೇಳೆನ ಹಾಕಿದ್ದೀನಿ. ಇದಾಗಿದೆ. ಈಗ ಈರುಳ್ಳಿ ಎಲ್ಲ ಕೆಂಪಗಾಗಿದೆ. ಈಗ ನಾನು ಟೊಮೆಟೊ ಹಾಕೋಣ. ಉಪ್ಪು ಹಾಕ್ಕೊಳ್ಳೋಣ, ರುಚಿಗೆ ತಕ್ಕಷ್ಟು. ನೋಡಿ ಹಾಕ್ಕೊಳ್ಳಿ. ಮೆತ್ತಗಾದ್ಮೇಲೆ ಸ್ವಲ್ಪ ಮುಚ್ಚಿಡೋಣ. ಕಟ್ ಮಾಡಿರೋ ಕ್ಯಾರೆಟನ್ನು ಸಣ್ಣದಾಗಿ ಹೆಚ್ಚಿಟ್ಟಿದ್ದೀನಿ, ಬೇಗ ಬೆಂದೋಗುತ್ತೆ. ಆಗಿದೆ, ನೋಡೋಣ. ನಾವು ಯಾವ ಅಳತೆಯಲ್ಲಿ ರವೆ ತೊಗೊಂಡಿದ್ದೀವಿ ಅದೇ ಅಳತೆಯಲ್ಲಿ ನಾವು 1 ಕಪ್ ರವೆ ತೊಗೊಂಡಿದ್ದೀನಿ. ಇದಕ್ಕೆ 3 ಕಪ್ನಷ್ಟು ನೀರು ಹಾಕೋಣ. ನೀರನ್ನ ನಾನು ಮೊದಲೇ ಬಿಸಿ ಮಾಡಿ ಇಟ್ಕೊಂಡಿದ್ದೀನಿ. ಮುಚ್ಚಿದಾಗ ಸ್ವಲ್ಪ ಕುದಿ ಬರಲಿ. ಇದಾಗಿದೆ, ಕುದಿ ಬರ್ತಾಯಿದೆ. ಈಗ ರವೆ ಹಾಕ್ಕೊಂಡು ಸ್ಲೋಲಿ ಇಟ್ಕೊಳ್ಳಿ ಸ್ಟವ್ನ. ಇದಾಗಿದೆ ನೋಡಿ, ಎಷ್ಟು ಸಾಫ್ಟಾಗಿ ಬಂದಿದೆ, ಎಷ್ಟು ಸಾಫ್ಟಾಗಿ ಬಂದಿದೆ ನೋಡಿ ಅಲ್ವಾ? ತುಂಬ ಚೆನ್ನಾಗಿ ಬಂದಿದೆ. ನಿಮ್ಗೆ ಇಷ್ಟ ಆದರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನನ್ನು ಒತ್ತಿ. ಒಂದು ಸಲ ಮನೆಗೆ ಟ್ರೈ ಮಾಡಿ.